ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನು ನಮ್ಮಮ್ಮನ ಮನೆಗೆ ಬಂದಿದ್ದೀನಿ. ಎಕ್ಕ ಫಿಲಮ್ ಚಂದ್ರದಲ್ಲಿ ಓಡಾಡೋಣ ತುಂಬ ದಿನ ಆಯಿತು. ನಮ್ಮ ಮಕ್ಕಳು ನಾನು ಅವಳು ಎಕ್ಸಾಮ್ ಆಯ್ತು. ನಮ್ಮ ಮಕ್ಕಳಿಗೆ ಹೋಗ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ಟೆಸ್ಟ್ ನಡೀತಿದೆ. ಬೆಳಗ್ಗೆ ಕೋರಮಂಗಲದಿಂದ ಬಂದೆ. ಇದು ರಸಮ್ ಮಾಡಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗ್ತಾಯಿದ್ದೀವಿ. ಇಲ್ಲಿ 1 ಗಂಟೆ ಆಟಕ್ಕೆ. ಹಾಗೆ ಈಗ ವಾಪಸ್ಸು ಹೋಗಿ ಮನೆಗೆ ಹೋಗಬೇಕು. ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಹೋಗ್ತಾಯಿದ್ದೀನಿ ನಾನು ನಮ್ಮಮ್ಮ ಎಲ್ಲ. ನೋಡಿ ಚಪ್ಪಲಿ ಇದೇ ನಮ್ಮ ಗಿಡ ಚಪ್ಪಲದವ್ರೆಕಾಯ ನೋಡಿ. ಚಪ್ಪಲದವ್ರೆಕಾಯಿ ಬೆಳೆಸೋ ನಮ್ಮ ಅಮ್ಮ ಅವರು ಎಲ್ಲ ಹಸಿರೋಗಿದೆ ಮಳೆ ಬಂದು. ನೋಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ. ಚಪ್ಪಲದವ್ರೆಕಾಯಿ ಬಿಡ್ತದೆ ಇನ್ನೇನು. ನಮ್ಮ ಮಕ್ಕಳು ಬಂದ ಎಕ್ಸಾಮ್ ಮುಗೀತು. ಎಷ್ಟು ಸರ್ ರಜಾನೆ? 2-3 ವಾರ. ನೋಡಿ ಎಲ್ಲ ರೆಡಿ ಆಗಿದ್ದೀವಿ ಪಿಕ್ಚರ್ಗೆ. ತುಂಬ ದಿನ ಆಯ್ತು ಕಾರಣ ಪಿಕ್ಚರ್ ನೋಡಬೇಕಲ್ಲ, ತುಂಬ ದಿನ ಆಯಿತು. ನೋಡಿ ಇದು ಬಸ್ಲೆಸ್ ಏನಿದು ಕೆಸವೆ ದಂಟ ಏನಿದು ಕೆಸವೆ ದಂಟ ಏನಮ್ಮ ಇದು? ಪತ್ರೊಡೆ ಮಾಡ್ತೀವಿ ಇದರಲ್ಲಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗ್ರೀನರಿಯಾಗಿ. ಚಂದ್ರೋದಯ ಥಿಯೇಟ್ರಿಗೆ ಬಂದಿದ್ದೀವಿ. ಎಕ್ಕ ಫಿಲಮ್ ನಾವು ಮಕ್ಕಳು ನೋಡೋದು. ಆಯನ ನೀಲ ನೋಡಿ ನಮ್ಮಮ್ಮ ನಾವು 4 ಜನ ಬಂದಿದ್ದೀವಿ. ಥಿಯೇಟ್ರಿಗೆ ಬಂದಿದ್ದೀವಿ, ಕೂತಿದ್ದೀವಿ. ಟಿಕೆಟ್ ತೊಗೊಂಡ ನಮ್ಮ ಮಕ್ಕಳ ಮಗ. ಪರವಾಗಿಲ್ಲ ಜನ ಬಂದಿದ್ದಾರೆ. ನಮ್ಮ ಮಕ್ಕಳು ಟೆಸ್ಟ್ ನಡೀತಾ ಇದೆ, ಓದ್ಕೋತಾ ಇದ್ದಾರೆ. ಮನೆಯವರು ಓದಿಸ್ತಾ ಇದ್ದಾರೆ. ತುಂಬ ದಿನ ಆಯಿತು ನಾವು ನೋಡಿದ್ದು ಚಾವ ಫಿಲಮ್ ಲಾಸ್ಟು. ಇನ್ನು ತುಂಬ ದಿನ ಮೊಬೈಲು ನೋಡಿ ಸಾಕಾಗಿದೆ. ಥಿಯೇಟ್ರಿಗೆ ಬಂದು ನೋಡೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ ಅಂತಿದ್ದಾರೆ, ಎಲ್ಲ ನೋಡೋಣ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ರೆಡಿ ಆಗಿದೆ ನೋಡಿ. ನೋಡಿ ಫಿಲಮ್ಗೆ ಬಂದಿದ್ದೀವಿ. ನೋಡಿ ಥಿಯೇಟ್ರಿಗೆ ಬಂದಿದ್ದೀವಿ. ನಾನು ನಮ್ಮ ಮಕ್ಕಳೆಲ್ಲ ಕೂತಿದ್ದೀವಿ. ಹೀರೋ ಸಿಕ್ಕಿದೆ. ಇಲ್ಲೇ ಮನೆಗೆ ಹತ್ರ ನಮ್ಮ ಅಮ್ಮ ಮನೆಗೆ 2 ಹೆಜ್ಜೆ. ಚೆನ್ನಾಗಿದೆ ಥಿಯೇಟ್ರು. ಬಂದಿದ್ದೀವಿ. ಏನೋ ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ರು ನಮ್ಮಮ್ಮ. ಮನೇಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ. ಇವಾಗ ಇನ್ನೇನು ಶುರುವಾಗ್ತದೆ. ಎಲ್ಲ ಕೂತಿದ್ದೀವಿ. ನೋಡಿ ಜನಗಳು ಬರ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ ಥಿಯೇಟರ್. ಫ್ರೆಂಡ್ಸ್, ರಾಜೇಶ್ವರಿ ಲೈಫ್ ಸ್ಟೈಲ್ಗೆ ಸ್ವಾಗತ. ಮೊನ್ನೆ ಎಕ್ಕ ಫಿಲಮ್ಗೆ ಹೋಗಿದ್ವಿ. ಇವತ್ತು ತಿರುಪತಿಗೆ ರೆಡಿ ಆಗ್ತಿದ್ವಿ. ಕೋರಮಂಗಲದ ಬಂದಿದ್ದೀವಿ ನಮ್ಮ ಅಕ್ಕವ್ರ ಮನೆಗೆ. ಸಡನ್ಲಿ ಪ್ಲ್ಯಾನ್ ಮಾಡಿದ್ದು. ಹೆಂಗೋ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊಸ ಚೂಡಿದಾರ್ ತೊಗೊಳ್ಬೇಕಾಗಿತ್ತು ಹಬ್ಬಕ್ಕೆ. ಸಡನ್ನಾಗಿ ತಿರುಪತಿಗೆ ಇಲ್ಲಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ಬಟ್ಟೆ ಮಾಡ್ಕೊಂಡು ಮನೇಲಿ ಪುಳಿಯೋಗರೆ ಮಾಡ್ಬಿಟ್ಟು ಬಂದಿದ್ದೀನಿ ಮಕ್ಕಳಿಗೆ, ಮನೆಯವರು ಮಕ್ಕಳಿಗೆ. ನಾನು ನಮ್ಮ ಮಕ್ಕಳೆಲ್ಲ ಹೋಗ್ತಾ ಇದ್ದೀವಿ ತಿರುಪತಿಗೆ. ಏನೋ ದೇವ್ರು ಕರ್ಸ್ಕೊಳ್ತಾ ಇದ್ದೀನಿ. ಲಾಸ್ಟ್ ವೀಕೆ ಹೋಗ್ಬೇಕು ಅಂತ ತುಂಬ ರಶ್ಶು ಅಂದರು. ನೋಡೋಣ, ದೇವ್ರ ದಯದಿಂದ ದರ್ಶನ ಆದರೆ ಸಾಕು. ವೀಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ. ನನ್ನ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಗಿದೆ. ಫ್ರೆಂಡ್ಸ್, ಬಂದು ರೈಲು ಬುಕ್ ಆಗಿತ್ತು. ಏನು ಸ್ಲೀಪರ್ ಕೋಚೇನಾ? ಸ್ಲೀಪರ್ ಕೋಚ್ ನಮ್ಮ ಮಕ್ಕಳ ಮಗ ಮಾಡಿದ್ದಾನೆ. ಆರಾಮಾಗಿ ಕೂತಿದ್ದೀನಿ. ಚೆನ್ನಾಗಿ ಏನು ಜನ ಎಷ್ಟಿದ್ದಿಲ್ಲ. ಚೆನ್ನಾಗಿದೆ. ಬೈಯಪ್ಪನಹಳ್ಳಿ ರೈಲಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸ್ಲೀಪರ್ ಕೋಚು ಬುಕ್ ಆಗಿದೆ. ನೋಡಿ ಸ್ಲೀಪರ್ ಕೋಚ್. ಸ್ಲೀಪರ್ ಮೇಲೆ ಇಬ್ಬರಿಗೆ, ನಮ್ಮ ಕೆಳಗಡೆ 2. ನಾವೇನು ಬೆಳಗ್ಗೆ ಏನು ಮನಗೋದಿಲ್ಲ. ಮನ್ಕೋಬೋದು. ಕೂತ್ಕೊಂಡೆ ನೋಡ್ಕೊಂಡು ಹೋಗೋಣ ಅಂತ ಆಸೆ ನನಗೆ. ನೋಡಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಚೆನ್ನಾಗಿದೆ. ಫಸ್ಟ್ ಟೈಮ್ ಬರ್ತಾರೆ. ನಾನು ಮೈಸೂರಿಗೆ ಹೋಗ್ತೀವಿ, ಹೈದರಾಬಾದು ಮೈಸೂರಿಗೆ. ಟ್ರೈನ್ ಹೋಗ್ತಾ ಇದೆ. ರೈಲ್ ಸ್ಟಾರ್ಟ್ ಆಗಿ ರೈಲ್ ಶುರುವಾಗ್ತಾ ಇದೆ. ರಿಲ್ಯಾಕ್ಸಾಗಿ ಹೋಗ್ತಾ ಇದ್ದೀವಿ. ಇಲ್ಲ ಅದು ಗುಡ್ ಸಿಗುತ್ತೆ ನೋಡಿ. ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ವಾತಾವರಣ. ಬೆಂಗಳೂರು ಎಷ್ಟು ಚೆನ್ನಾಗಿದೆ. ಬೆಟ್ಟ ಗುಡ್ಡ. ಹೋಗ್ತಾ ಇದ್ದೀವಿ ಕೋಲಾರ ಹತ್ರ. ನೋಡಿ ಎಷ್ಟು ಸೀನರಿ. ದೇವ್ರ ಸೃಷ್ಟಿ ನೋಡಿ ಎಷ್ಟು ಚೆನ್ನಾಗಿದೆ. ಉದ್ದಿನ ಬೋಂಡ ತಿಂದ್ವಿ. ಸಮೋಸ ಎಲ್ಲ ಬರ್ತಾ ಇದೆ. ಉದ್ದಿನ ಬೋಂಡ ಮನೇಲಿ ಮಾಡ್ಕೊಂಡು ಬಂದಿದ್ರು. ಸಮ್ಮರಲ್ಲಿ ಎಲ್ಲೂ ಹೋಗಲಿಲ್ಲ, ಸೆಕೆ. ಇವಾಗ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನು.
ಊಟ ಆಯಿತು, ವಾಂಗಿಬಾತ್ ತಿಂದ್ವಿ ಎಲ್ಲ. ಒಂದು ಸುತ್ತ ಮನೆಗೆ ಎದ್ರು ನಾನು ಎದ್ದೇ ಇದ್ದೀನಿ. ನೋಡಿ ಕಾಟುಪಾಡಿ ಆಯಿತು ಬಿಟ್ಟು. ನೋಡಿ ತೆಂಗಿನ ಮರ ವೆದರ್ ಮಳೆ ಬರೋಂಗಿದೆ, ಕಾಟುಪಾಡಿ ಬಂತ ತಲುಪಿದ್ದೀವಿ. ಇನ್ನೇನು ತಿರುಪತಿಗೆ ಹತ್ರ ಇದ್ದೀವಿ. ನೋಡಿ ವೆದರ್ ಮಳೆ ಬರ್ತಾ ಇದೆ ಹನಿ ಹನಿಯಾಗಿ. ನೋಡಿ ಒಳ್ಳೆ ತಂಪಾದ ವಾತಾವರಣ. ಹೋಗ್ತಾ ಇದ್ದೀವಿ ಎಲ್ಲ, ಹೋಗ್ತಾ ಇದ್ದೀವಿ ಎಲ್ಲರೂ. ಹಾಯ್ ಫ್ರೆಂಡ್ಸು, ಇದು ನಮಗೆ ಟಿಕೆಟ್ ಸಿಕ್ತು. ಯಾವ್ದ್ರದ್ದೆ? ಶ್ರೀವಾರಿ ಸಿಕ್ತು. ಇನ್ನೊಂದು 5 ನಿಮಿಷ ಹೋಗಿದ್ರೆ ಇನ್ನೊಂದು SSV ಸಿಕ್ತಿತ್ತು. ಈ ಹೋಟ್ಲಲ್ಲಿ ಇದ್ದೀವಿ. ಚಪಾತಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಗೋಬಿ ಫ್ರೈಡ್ ರೈಸು ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ನಾನು ನಮ್ಮ ಅಕ್ಕ ಮಗಳು ರೆಸ್ಟ್ ತೊಗೊಳ್ತಿದ್ವಿ. ನಮ್ಮ ಅಕ್ಕ ಅವರಿಬ್ಬರು ಎಲ್ಲ ಇಲ್ಲಿ ಬಟ್ಟೆ ತರಕ್ಕೆ ಹೋಗಿದ್ದಾರೆ. ನಾಳೆ ಮಾರ್ನಿಂಗ್ ಹೋಗಬೇಕು ಹೋಟ್ಲು. ನಾಳೆ ಹೋಟ್ಲು ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಈಗ ತಿರುಪತಿ ಶ್ರೀವಾರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ತಿಂಡಿ ಮಾಡಿಕೊಂಡು ಹೊರಟಿದ್ದೀವಿ. ನೋಡಿ ಸೀರೆ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಎದ್ದೆ 2:30ಗೆ ಎದ್ದೆ. ಎಲ್ಲ ಸಾಗ ಮಾಡಿಕೊಂಡು ಮಡಿ ಉಟ್ಕೊಂಡು ಈಗ ಹೋಗ್ತಾ ಇದ್ದೀವಿ ಎಲ್ಲ ರೆಡಿಯಾಗಿ. ಎಲ್ಲ ನೋಡಿ ಹೋಟ್ಲಲ್ಲಿ ಎಲ್ಲ ಬಿಸಿ ಮಾಡಿದ್ದೀವಿ. ರೂಮ್ ಚೆನ್ನಾಗಿದೆ, TV ಎಲ್ಲ ಇದೆ. ಅಟ್ಯಾಚ್ ಬಾತ್ರೂಮು ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೋಡಿ ಹೋಟ್ಲೆಲ್ಲ ಚೆನ್ನಾಗಿದೆ. ಶ್ರೀವಾರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೀರೆ ಉಟ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ. ಬೆಟ್ಟ ಹತ್ತಬೇಕೀಗ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆಯ್ತು ನೋಡಿ ತಿರುಪತಿಲಿ ಕಲ್ಯಾಣಿ ಇದೆ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಆಟ್ಲ ಬಿಸಿ ಇಡ್ಲಿ ತಿನ್ಕೊಂಡು ಹೋಗ್ತಾ ಇದ್ದೀವಿ 4 ಜನ. ನೋಡಿ ಬೆಟ್ಟ ಸುಂದರವಾಗಿ ಕಾಣ್ತಿದೆ. 1 hour ಒಂದು ಅದು ಆಟೋದೇ ಬಂತು ಅಲ್ಲ, ಕಂಟಿನ್ಯೂಸ್ ನಮ್ಮಿಂದ ಒಂದು ಬರಲಿಲ್ಲ ಅಂತ. ಅವೆಲ್ಲ ಬಂತಲ್ಲ ಇಡ್ಲಿ ತಿನ್ಬೇಕಾರೆ, ಅದು ಇಡ್ಲಿ ತಿನ್ಬೇಕಾರೆ ಬಂತಿತ್ತಲ್ಲ ಇದೆ. ಯಾರು ಇಡ್ಲಿದವ್ರಿಗೆ ಜಟ್ಕಾಗಳು ಮಾರಬೇಕು. ಶ್ರೀವಾರಿ ಬೆಟ್ಟನೇನೋ ಆ ಮಗ. ನೋಡಿ ಶ್ರೀವಾರಿ ಬೆಟ್ಟ ಶುರುವಾಗ್ತಿದೆ. ಹೋಗ್ತಾ ಇದ್ದೀವಿ ನಡ್ಕೊಂಡಪ್ಪ. ಶ್ರೀವಾರಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಹತ್ತುತ್ತಾ ಇರೋದು ಶ್ರೀವಾರಿ. ತಿರುಪತಿಗೆ ಬಂದಿದ್ವಿ ನಮ್ಮ ಅಪ್ಪ ಇದ್ದಾಗಲ. ಹೋಗ್ತಾ ಇದ್ದೀವಿ. ಸ್ಲೋಪಾಗಿದೆ, ಒಳ್ಳೆ ಉಲ್ಟಾ ಬೀಳೋ ಥರ. ಸೀರೆ ಹಾಕ್ಕೊಂಡು ಫಸ್ಟ್ ಟೈಮು ಈ ಥರ ಬೆಟ್ಟ ಹತ್ತುತ್ತಾ ಇರೋದು. ನೋಡಿ ಹೆಂಗಿದೆ, ನೋಡಿ ಬೆಟ್ಟ, ಕಾಡು ಒಳ್ಳೆ ಎಷ್ಟು ಚೆನ್ನಾಗಿ ಪಕ್ಷಿಗಳು. ನೋಡಿ ಇಲ್ಲೆಲ್ಲ ಹೋಟ್ಲು ಚಿಕ್ಕ ಸ್ಟಾರ್ಟಿಂಗ್ ಇರುತ್ತೆ, ಆಮೇಲೆ ಇರಲ್ಲಂತೆ. ನೋಡಿ ಶ್ರೀವಾರಿ ಬೆಟ್ಟ ಎಷ್ಟು ಸ್ಲೋಪಾಗಿದೆ. ನಡೀತಿದ್ರೆ ನೋಡಿ ಎಷ್ಟು ಬೆಟ್ಟ ಚೆನ್ನಾಗಿದೆ. ಮೇಲ್ಗಡೆ ಹತ್ತುತ್ತಾ ಇದ್ದಾರೆ ಎಲ್ಲ. 1200 ಹತ್ತಿದ್ದೀವಿ. ಇನ್ನೂ 1000 ಏನೋ ಇದೆ ಅನ್ಸುತ್ತೆ. ಚೆನ್ನಾಗಿದೆ ಬೆಟ್ಟ. ನೋಡಿ ಶ್ರೀವಾರಿ ಬೆಟ್ಟ ಎಷ್ಟು ಸ್ಲೋಪಾಗಿದೆ. ನಡೀತಿದ್ರೆ ನೋಡಿ ಬೆಟ್ಟ ನೋಡಿ ಚೆನ್ನಾಗಿ ಕಾಣ್ತದೆ ಇಲ್ಲಿಂದ. ಮೆಟ್ಲತ್ತು ಸುಸ್ತಾಗ್ತಾ ಇದೆ, ಅದು ಎಷ್ಟು ತಗೊಂಡು ಹೋಗ್ತಾ ಇದ್ದೀವಿ. ಮೆಟ್ಲು ಫಸ್ಟ್ ಟೈಮ್ ಹತ್ಬಿಟ್ಟಿದ್ದೀವಿ. ಎಲ್ಲರಿಗೂ ಬನ್ನಿ, ನಮಸ್ಕಾರ. ತಿರುಪತಿ ದರ್ಶನ ಬೆಟ್ಟ ಹತ್ಬಿಟ್ಟು ಬಂದ್ವಿ. ಬೆಟ್ಟ ಹತ್ಬಿಟ್ಟು ಬಂದ್ವಿ. ನಮ್ಮ ಅಕ್ಕನ ಮಗ ಗುಡಿ ಕೂಡ ಹೋಗಿದ್ದಾನೆ.
ಸಾಕಾಗೋಯ್ತು, ಕೂತಿದ್ದೀವಿ. ಆಮೇಲೆ ದೇವ್ರ ದರ್ಶನ ಮಾಡ್ತೀವಿ. 2 ಜನ ಇದ್ದಾರೆ. ಆಂಧ್ರ ಮಿಲ್ಸ್ ತರಿಸಿದ್ದಾರೆ. ನಾವಿಬ್ರು ಪನ್ನೀರು ಹೇಳಿದ್ದೀವಪ್ಪ. ಮನೆಯಲ್ಲೂ ಊಟ ಬೋರಿಂಗ್ ನಮಗೆ. ಬೆಟ್ಟ ಹಿಡಿತಾ ಇದ್ದೀವಿ. ಬೆಟ್ಟ ಹಿಡಿತಿದ್ದೀವಿ ನೋಡಿ. ರಾತ್ರಿ ಆಯಿತು. ನಮ್ಮ ಓಟು ಹೋಗ್ತಾ ಇದ್ವಿ. ನಾಳೆ ಪದ್ಮಾವತಿ ನೋಡ್ತೀವಿ. ಹೋಗ್ತಾ ಫೋನ್ ಬಿಡ್ಕೊಂಡಿಯಾ? ಕಮ್ಮಿ ಇಟ್ಕೊಳ್ಳೋ ನೀನು ಹೋಟ್ಲು ಬಂದಿದ್ದೀವಿ ನೋಡ್ರಿ. ಆರ್ಡ್ರ್ ಪೂರಿ ನೋಡಿ. ಇದು ವಡೆ ನಮ್ಮದು. ಇಡ್ಲಿ ಪೂರಿ ದಿವಸ ಪೂರಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇಡ್ಲಿ ವಡೆ ತಗೊಂಡಿದ್ದೀನಿ. ಇದು ಇಡ್ಲಿ ಸುಬ್ಬಿ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಇದು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬೇಕು. ತಿರುಪತಿ ಎಲ್ಲ ದರ್ಶನ ಆಯಿತು. ಅಲ್ಲಿ ವೀಡಿಯೋ ಅಲೋ ಇಲ್ಲ. ತುಂಬ ಚೆನ್ನಾಗಾಯ್ತು ದರ್ಶನ. 5 ಅವರ್ ಕೂಡಿಸಿದ್ರು. ತುಂಬ ಚೆನ್ನಾಗಾಯಿತು. ಸಾಕಾಗೋದು. ಬೆಟ್ಟ ಎಲ್ಲ ಹತ್ತದೆ. ತುಂಬ ಕಾಲು ನೋವ್ತಿತ್ತು. ಇವಾಗ ಫ್ರೆಶ್ ಅಪ್ ಆಗಿ ಹೋಗ್ತಿದ್ವಿ. ಹಾಗೆ ಬೆಂಗಳೂರಿಗೆ ಹೋಗ್ತೀವಿ. ಮೊನ್ನೆ ಟ್ರೈನಲ್ಲಿ ಬಂದ್ವಿ. ಇವತ್ತು ಬಸ್ ಬುಕ್ ಮಾಡೋಣ ಅಂತಿದ್ವಿ. ಟ್ರೈನ್ ತುಂಬ ಡಿಲೇ ಆಗ್ತದೆ. ಚೆನ್ನಾಗಿ ದರ್ಶನ ಆಯಿತು. ಲಾಡು ಎಲ್ಲ ತೊಗೊಂಡಿದ್ದೀನಿ. ಈಗ ತಿಂಡಿಗೆ ಇಡ್ಲಿ ಎಲ್ಲ ತಿಂದ್ಬಿಟ್ಟು ಈಗ ಪದ್ಮಾವತಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿ ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟ್ಬಿಡೋದು. ಹೋಗ್ತಾ ಇದ್ದೀವಿ ಪದ್ಮಾವತಿ ಟೆಂಪಲ್ಗೆ. ಚೆನ್ನಾಗಿತ್ತು. ಪೂರಿ ಇಡ್ಲಿ ಎಲ್ಲ ತಗೊಂಡ್ವಿ ನೋಡಿ. ಎಳ್ನೀರು ಚೆನ್ನಾಗಿದೆ. ಹತ್ರ ಅಂತ ಇಲ್ಲಿ 7 ಕಿಲೋಮೀಟ್ರ್ ಅಲ್ವೇ ನಾನಿಲ್ಲ ಹೋಗ್ತಾ ಇದ್ದೀವಿ. ಆರಾಮಾಗಿದೆ. ಎಲ್ಲ ಟ್ರಾವೆಲ್ ಎಲ್ಲ ಅನುಕೂಲ ಇದೆ. ಇಲ್ಲಿ ಬಂದರೆ ಯಾರೇನು ತೊಂದರೆ ಆಗಲಿಲ್ಲ. ಇಲ್ಲಿ ಪದ್ಮಾವತಿ ಅಮ್ಮಾವರಿ ಆಲಯದಲ್ಲಿ ಕೂತ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಹಾಲಕ್ಷ್ಮಿ ದಾರ ಎಲ್ಲ ಕಟ್ಕೊಂಡಿದ್ದೀವಿ. ಲಕ್ಷ್ಮಿ ಇದ್ದಾಳೆ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಲ್ಲ ಏನೇ ಚೆನ್ನಾಗಿದೆ ದೇವಸ್ಥಾನ. ಸುಮ್ಮನೆ ತುಂಬ ಚೆನ್ನಾಗಿ ದರ್ಶನ ಆಯ್ತಾ ನೋಡಿ. ಅಮ್ಮವರಿ ಚೆನ್ನಾಗಿ ನೋಡಿ. ಅಲ್ಲೆಲ್ಲ ಶಾಪಿಂಗ್ ತುಂಬ ಚೆನ್ನಾಗಿದೆ. ತಿರುಪತಿಲಿ ಏನೋ ತೊಗೊಳಕ್ಕಾಗಲಿಲ್ಲ. ತುಂಬ ರಶ್ ಇತ್ತು. ಇಲ್ಲಿ ತಗೊಂಡ್ವಿ. ಮನೆಗೆ ಬೇಕಾದ ಸ್ವಲ್ಪ ತಗೊಂಡ್ವಿ ನೋಡಿ. ಅಮ್ಮ ಭಾಳ ಸುಂದರವಾಗಿದೆ. ಪ್ರಸಾದ ತುಂಬ ಚೆನ್ನಾಗಿತ್ತು. ತಿನ್ಕೊಂಡ್ವಿ. ಇಡ್ಲಿ ವಡೆ ಎಲ್ಲ ತಗೊಂಡಿದ್ವಲ್ಲ. ತಿರುಪತಿಲಂತೂ ಸೀರೆ ಉಳ್ಕೊಂಡು ಬೆಟ್ಟ ಹತ್ಬಿಟ್ಟಿದ್ದೀನಿ. ಫಸ್ಟ್ ಟೈಮ್ ನಾನು ಸೀರೆ ಉಳ್ಕೊಂಡು ಬೆಟ್ಟ ಹತ್ತಿದ್ದು. ಈಗ ಬೆಂಗಳೂರಿಗೆ ಬಸ್ನಲ್ಲಿ ಹೋಗ್ತೀವಿ. ಬುಕ್ ಮಾಡ್ಕೊಂಡಿದ್ದೀವಿ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. 5 ಸ್ಮಾಲ್ ಪೀಸ್ ಟೊಮಾಟೊ ಚೆನ್ನಾಗಿದೆ. ಬೆಂಗಳೂರು ಹೋಗ್ತಿದ್ದೀನಂತ ಇವಾಗ ತಿಂತಾ ಇದ್ದೀನಿ. ತಿರುಪತಿ ಹೋಗ್ಬೇಕಾದ್ರೆ ತಿಂದಿದ್ದೀನಿ. ತುಂಬ ಚೆನ್ನಾಗಿದೆ. ಸಾವಿರ ಎಲ್ಲ ಮಾರ್ತಾ ಇದ್ದಾರೆ ಹೂವು. ವಿಡಿಯೋ ನೋಡಿ. ಹೂವುಗಳು ಎಲ್ಲ ಮಾಡ್ತಿದ್ದಾರೆ ನೋಡಿ. ಚೆನ್ನಾಗಿ ಅಮ್ಮವರಿ ನೋಡಿ ಎಷ್ಟು ಚೆನ್ನಾಗಿದೆ ಮಂಟಪ. ಆಯ್ತು ಮರಗಳು ಹೊಳೆಗಳು. ಥರ ಕಾಣ್ತದೆ ನೋಡಿ. ಇದು ಪದ್ಮಾವತಿ ಕಲ್ಯಾಣಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ. ತಿಳಿಯಾಗಿದೆ ನೀರು. ಪಾಚಿತನ ಇಲ್ಲ ನೋಡಿ. ನೋಡಿ ಗೋಪುರ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ತಿರುಪತಿಯಿಂದ ಬರ್ತಾ ಇದೆ. ಬೆಟ್ಟಗಳು ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಸೀನರಿ.
ರಾಜಹಂಸ ಹತ್ತಿದ ಬಸ್ಸು ಬೆಂಗಳೂರು 6 ಗಂಟೆನೋ 7 ಗಂಟೆಗೆ ತಲುಪುತ್ತೆ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋದ್ವಿ. ಇವಾಗ ನಾವು ಬಸ್ನಲ್ಲಿ ಹೋಗ್ತಾ ಇದ್ವಿ. ಚೆನ್ನಾಗಿದೆ ಗಾಳಿ, ಎಷ್ಟು ಚೆನ್ನಾಗಿದೆ ಬೆಟ್ಟಗಳು. ತುಂಬ ಇದು ಆಂಧ್ರ ಸ್ಟೈಲ್ ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡಿದ್ದೀವಿ. ಹೋಟ್ಲೆಲ್ಲ ಚೆನ್ನಾಗಿದೆ ನೋಡಿ, ಗಾಳಿಗೆ ಹೆಂಗಾರಾಗಿದೆ. ಇನ್ನೇನೊಂದು 4 ಅವರಲ್ಲಿ ಬೆಂಗಳೂರು ತಲುಪ್ತೀವಿ.